ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ನಾವಂತೂ ಆರಾಮದೇವೆ ನೋಡ್ರಿ. ಏನಪ್ಪ ಅಂದ್ರೆ ಇವತ್ತಿನ ಒಂದು ಹೊಸ ಅಪ್ಡೇಟ್ ಅಂದ್ರೆ ನನಗೆ ಗಾಬರಿ ಆಲತೈತಿ. ನಾವೇನಾರ ಇನ್ನೂ ಮಾನಿಟೈಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಎಂಥ ಪ್ರಾಬ್ಲಮ್ ಬರ್ತಿತ್ತು ಅಂತೇಳಿ. ನೀವು ಹೊಸ ಚಾನಲ್ ಏನಾರು ತೆಗೆದಿದ್ರಿ, ಹೊಸ ಯೂಟ್ಯೂಬ್ ಏನಾರು ಮಾಡಕತ್ತಿದ್ರಿ, ಹೊಸ ವಿಡಿಯೋ ಏನಾರು ಮಾಡಕತ್ತಿದ್ರಿ ಅಂದರೆ ಈ ವಿಡಿಯೋನ ದಯವಿಟ್ಟು ತಪ್ಪದೆ ಲಾಸ್ಟ್ವರೆಗೂ ನೋಡ್ರಿ. ಇಲ್ಲಾಂದ್ರೆ ನಿಮ್ಮ ಚಾನಲ್ ಯಾವತ್ತೂ ಮಾನಿಟೈಸ್ ಆಗಂಗಿಲ್ಲ, ಚಾನಲ್ ಮಾನಿಟೈಸ್ ಮಾಡೋಕ್ಕೂ ಆಗಂಗಿಲ್ಲ ನಿಮ್ಗೆ. ಈ ವಿಡಿಯೋ ಫುಲ್ ಏನಾರು ನೋಡಿದ್ರೆ ಅಂದರೆ ನಿಮ್ಮ ಚಾನಲ್ ಆದಷ್ಟು ಬೇಗ ಮಾನಿಟೈಸ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ರಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಈ ವಿಡಿಯೋಗೆ 1000 ವ್ಯೂಸ್ ಬಂದರೆ ಸಾಕು, ನನಗೆ ಹೆಲ್ಪ್ ಆಗುತ್ತೆ. ಓಕೆ, ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬಂದೈತಿ. ಏನಪ್ಪ ಅಂದ್ರೆ ಭಾಳ ಡೇಂಜರ್ ಅಪ್ಡೇಟ್ ಐತಿ. ಫಸ್ಟ್ ನಾನು ಮಾನಿಟೈಸ್ ಆಗದೇ ಇರೋರಿಗೆ ಅಂದರೆ ಮಾನಿಟೈಸ್ ಆಗದೇ ಇರೋರಿಗೆ ಹೊಸ ಚಾನಲ್ ಅವರಿಗೆ ಒಂದು ವಿಷಯ ಹೇಳ್ತೀನಿ, ಕೇಳ್ರಿ. ಮತ್ತು ಚಾನಲ್ ಮಾನಿಟೈಸ್ ಆದವ್ರನ್ನೂ ಈ ವಿಡಿಯೋ ನೋಡಬೇಕು. ಅವ್ರದ್ದು ಒಂದು ಹೊಸ ಅಪ್ಡೇಟ್ ಬಂದೈತಿ, ಚಾನಲ್ ಮಾನಿಟೈಸ್ ಆಗದೇ ಇರೋರ್ದು ಒಂದು ಅಪ್ಡೇಟ್ ಬಂದೈತಿ. ಫಸ್ಟ್ ನಾವು ಮಾನಿಟೈಸ್ ಆಗದೇ ಇರೋರ ಬಗ್ಗೆ ಮಾತಾಡೋಣ. ಏನಪ್ಪ ಅಂದ್ರೆ ಇಷ್ಟು ದಿನ ನೀವು ಏನು ಮಾಡ್ತಿದ್ರಿ, ಮಾನಿಟೈಸ್ ಮಾಡಬೇಕಾದ್ರೆ ನೀವು ವಿಡಿಯೋ ಹಾಕಿ 4000 ವಾಚ್ ಅವರ್ ಮಾಡ್ತಿದ್ರಿ, ಆಮೇಲೆ 1000 ಸಬ್ಸ್ಕ್ರೈಬರ್ ಮಾಡ್ತಿದ್ರಿ, ಇನ್ನು ಫುಲ್ ಮಾನಿಟೈಸ್ ಆಗೋಕ್ಕೆ ವಿಡಿಯೋ ನಿಮ್ಮ ಚಾನಲ್. ಅದು ಬಿಟ್ಟರೆ ಶಾರ್ಟ್ ವಿಡಿಯೋ ಮಾಡೋರು ಏನು ಮಾಡ್ತಿದ್ರಿ, 10 ಮಿಲಿಯನ್ ವ್ಯೂಸು ಅಂದರೆ ಶಾರ್ಟ್ ವ್ಯೂಸ್ ಮಾಡ್ತಿದ್ರಿ, 1000 ಸಬ್ಸ್ಕ್ರೈಬರ್ಸ್ ಮಾಡ್ತಿದ್ರಿ. ಈಗ ಅದೆಲ್ಲ ಉಲ್ಟಾ ಪಲ್ಟಾ ಆಗಿಬಿಟ್ಟೈತಿ. ಭಾಳ ಟಫ್ ಆಗಕತ್ತೈತಿ. ಬರ್ತಾ ಯೂಟ್ಯೂಬ್ ಚಾನಲ್ ಏನಾಗತೈತಿ, ಭಾಳ ಟಫ್ ಆಗಕತ್ತೈತಿ. ಏನೋ ಯೂಟ್ಯೂಬರ್ಸು ವ್ಲಾಗರ್ಸು ಎಲ್ಲ ಜಾಸ್ತಿ ಆಗಕತ್ತಾರ ಅನ್ನೋ ಕಾರಣಕ್ಕೆ ಯೂಟ್ಯೂಬ್ ಅವರು ಹೊಸ ಅಪ್ಡೇಟ್ಗಳು ತೊಗೊಂಬರತ್ತಾರ. ಈಗ ಯಾವ ರೀತಿ ಅಪ್ಡೇಟ್ಗಳು, ಯಾವ ರೀತಿ ಹೊಸ ರೂಲ್ಸ್ಗಳು ಬರತ್ತಾವಲ್ಲ, ಅದೇ ರೀತಿ ಅರ್ನಿಂಗ್ಸ್ನು ಜಾಸ್ತಿ ಮಾಡತ್ತಾರ ಯೂಟ್ಯೂಬ್ದವರು. ನಮ್ಗೆ ಎಷ್ಟು ಉಪಯೋಗ ಐತಿ ಅಷ್ಟೇ ಕಷ್ಟ ಐತಿ ನಮ್ಮ ಯೂಟ್ಯೂಬ್ ಚಾನಲ್ ಮಾಡ್ಬೇಕಾದ್ರೆ. ಅದಕ್ಕಾಗಿ ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಇಷ್ಟು ದಿನ ನೀವು ಚಾನಲ್ ಮಾಡಿರ್ತೀರಿ, ವಿಡಿಯೋ ಅವಾಗೊಂದು ಇವಾಗೊಂದು ವಿಡಿಯೋ ಮಾಡ್ತಿರ್ತೀರಿ, ವ್ಯೂಸ್ ಬರ್ತಿರಲ್ಲ, ಲೈವ್ ಮಾಡ್ತಿರ್ತೀರಿ, ಯಾರೂ ನೋಡ್ತಿರಲ್ಲ. ಅದಕ್ಕೆ ಇನ್ಮೇಲೆ ಏನು ಮಾಡಿರಿ, ಇನ್ನು ನಿಮ್ಮ ಕೆಲಸ ಡಬಲ್ ಮಾಡಿರಿ. ನೀವು ದಿನಕ್ಕೆ 1 ವಿಡಿಯೋ ಹಾಕ್ತಿದ್ರೆ 2 ವಿಡಿಯೋ ಹಾಕ್ರಿ, ಲೈವ್ 1 ಟೈಮ್ ಮಾಡ್ತಿದ್ರೆ 2 ಟೈಮ್ ಮಾಡಿರಿ, ಶಾರ್ಟ್ಸ್ ವಿಡಿಯೋಗಳು ಜಾಸ್ತಿ ಹಾಕ್ರಿ, ಲಾಂಗ್ ವಿಡಿಯೋಗಳು ಜಾಸ್ತಿ ಮಾಡಿರಿ. ಆದಷ್ಟು ನಿಮ್ಮ ಲಾಂಗ್ ವಿಡಿಯೋಗೆ ವ್ಯೂಸ್ನ ಜಾಸ್ತಿ ಬರುವಂಗೆ ಮಾಡ್ಕೊಡ್ರಿ. ಆ ಥರ ಟಿಪ್ಸ್ಗಳು ಬೇಕಂದ್ರೆ ನಮ್ಮ ಚಾನಲ್ದಾಗ ಟಿಪ್ಸ್ ವಿಡಿಯೋನು ಅದಾವ. ನಿಮ್ಗೆ ಇನ್ನೂ ಹೆಚ್ಚಿನ ಟಿಪ್ಸ್ ಬೇಕಂದ್ರೆ ನಾವು ವಿಡಿಯೋ ಮಾಡ್ತೀವಿ, ನೀವು ಕೆಳಗೆ ಕಮೆಂಟ್ ಹಾಕ್ರಿ ಮಾನಿಟೈಸ್ ಆಗದೇ ಇರೋರು. ಮತ್ತೇನಪ್ಪ ಅಂದ್ರೆ ಅದು ಅಪ್ಡೇಟ್ ಏನಂದ್ರೆ, ಹೊಸ ರೂಲ್ಸ್ ಏನು ಬಂದೈತಪ್ಪ ಅಂದ್ರೆ, ಯೂಟ್ಯೂಬ್ ಚಾನಲ್ದವರು ಏನು ರೂಲ್ಸ್ ತೊಗೊಂಬಂದಾರಪ್ಪ ಅಂದ್ರೆ, ನೀವು ಮೊದಲ 4000 ವಾಚ್ ಅವರ್ ಮಾಡ್ತಿದ್ರಲ್ಲ, ಈಗ ಅದನ್ನು ಡಬಲ್ ಮಾಡಿದ್ದಾರೆ. 8000 ವಾಚ್ ಅವರ್ ಮಾಡ್ಬೇಕು ನೀವು. ಆಗುತ್ತಾ ನಿಮ್ಮ ಕೈಲಿ? ಅದಕ್ಕೆ ನಾ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಅದು ಏನು ರೂಲ್ಸ್ ಐತಿ, ಎಲ್ಲಿವರೆಗೂ ಐತಿ, ಡೇಟ್ ಎಲ್ಲ ನಾನು ಅಪ್ ಟು ಹೇಳ್ತೀನಿ. ಲಾಸ್ಟ್ ತನಕ ನೋಡಿರಿ ವಿಡಿಯೋನ. ಏನಪ್ಪ ಅಂದರೆ 4000 ಇದ್ದಿದ್ದು 8000 ಮಾಡಿದ್ದಾರೆ ವಾಚ್ ಅವರ್. ಅದು ಬಿಟ್ಟರೆ ಸಬ್ಸ್ಕ್ರೈಬರು 1000 ಇದ್ದಿದ್ದು 1000 ಐತಿ. ಅದೇನು ಹೆಚ್ಚು ಜಾಸ್ತಿ ಏನೂ ಮಾಡಿಲ್ಲ, ನೀವು ಅಷ್ಟೇ ಮಾಡ್ಬೋದು ಸಬ್ಸ್ಕ್ರೈಬರ್ಸ್. ಆಮೇಲೆ ವಾಚ್ ಅವರ್ 8000 ಆಯ್ತಲ್ಲ. ನೆಕ್ಸ್ಟ್ ಶಾರ್ಟ್ಸ್ ವಿಡಿಯೋ ಮಾಡೋರು ಏನು ಮಾಡಬೇಕು, 10 ಮಿಲಿಯನ್ ಇತ್ತಲ್ಲ, ಅದನ್ನು ಡಬಲ್ ಮಾಡಿದ್ದಾರೆ, 20,000 ಮಾಡಿದ್ದಾರೆ. 20,000 ಮಿಲಿಯನ್ ಎಷ್ಟು 20 ಮಿಲಿಯನು ವ್ಯೂಸ್ ಆಗಬೇಕು ಶಾರ್ಟ್ಸ್ ವಿಡಿಯೋಗೆ. ಇಂಥ ಹೊಸ ರೂಲ್ಸ್ ತಂದ್ರೆ ಇದನ್ನು ನೋಡಿದ್ರೆ ನಮಗೆ ಗಾಬರಿ ಆಗತ್ತೆ. ನಾವು ಬರೀ 4000 ವಾಚ್ ಅವರ್ ಮಾಡಬೇಕಾದ್ರೆ ನಮ್ಮ ಹೆಣ ಬಿದ್ದು ಹೋಗೈತಿ. ಇನ್ನು 8000 ವಾಚ್ ಅವರ್ ಯಾವಾಗ ಮಾಡ್ಕೋಬೇಕು ನಾವು? ಅದು 1 ವರ್ಷ ಒಳಗೆ ಮಾಡ್ಬೇಕು. ಮತ್ತು 8000 ವಾಚ್ ಅವರ್ 1 ವರ್ಷ ಒಳಗೆ ಮಾಡಬೇಕು. 20 ಮಿಲಿಯನ್ ವ್ಯೂಸ್ ಏನು ಮಾಡಬೇಕು, 90 ಡೇಸ್ ಅಂದರೆ 90 ದಿನದೊಳಗಡೆ ಮಾಡ್ಬೇಕು ನೀವು. ಆಗುತ್ತಾ? ಭಾಳ ಕಷ್ಟ ಆಗ್ತೈತಿ, ಭಾಳ ಟಫ್ ಆಲತ್ತೈತಿ. ಮತ್ತು ನಿಮ್ಗೆ ಈಗ ಚಾನಲ್ ಏನು ನೀವು ಮಾಡಿದಿರಲ್ಲ, ನಿಮ್ಗೆ ಇನ್ನೊಂದು ಬೆನಿಫಿಟ್ ಐತಿ, ಇನ್ನೂ ಒಂದು ನಿಮ್ಗೆ ಅವಕಾಶ ಐತಿ, ಇನ್ನೂ ಸ್ವಲ್ಪ ಅವಕಾಶ ಐತಿ. ನೀವು ಯೋಚನೆ ಮಾಡಿರಿ. ಭಾಳ ದಿವಸ ನಿಮ್ಮ ಚಾನಲ್ ಹಿಂಗೆ ನೀವು ಡೆಡ್ ಮಾಡ್ಕೊತ, ನೀವು ವಿಡಿಯೋ ಲೇಟ್ ಮಾಡ್ಕೊತ ಹೋದ್ರಿ, ಆದಷ್ಟು ಬೇಗ ನಿಮ್ಮ ಚಾನಲ್ ಮಾನಿಟೈಸ್ ಮಾಡ್ಕೊಳ್ಳಿಲ್ಲ, ನೀವು ವಾಚ್ ಅವರ್ ಮಾಡ್ಕೊಳ್ಳಿಲ್ಲ, ವಿಡಿಯೋನ ಕಡಿಮೆ ಹಾಕಕತ್ತಿದ್ರಿ ಅಂದ್ರೆ ದಯವಿಟ್ಟು ಜಾಸ್ತಿ ಮಾಡಿರಿ. ಮತ್ತು ಇದು ರೂಲ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗೋದೈತಿ. ಯಾವಾಗಪ್ಪ ಅಂದ್ರೆ ಮುಂದಿನ ವರ್ಷ ಅಂದ್ರೆ 2027 ಫೆಬ್ರವರಿ 1 ತಾರೀಕಿಂದ ಸ್ಟಾರ್ಟ್ ಆಗ್ತೈತಿ. ಫೆಬ್ರವರಿ 1 ತಾರೀಕಿಂದ ಏನು ಚಾನಲ್ ಇರ್ತಾವಲ್ಲ ಮಾನಿಟೈಸ್ ಆಗದೇ ಇರೋರು, ಆ ಚಾನಲ್ಗಳಿಗೆ ನೀವು 8000 ವಾಚ್ ಅವರ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಮುಂದಿನ ವರ್ಷ ಅಂದರೆ 2027 ಫೆಬ್ರವರಿ 1 ಒಳಗಡೆ ನೀವು ಏನು ಮಾಡ್ಕೊರಿ, ನಿಮ್ಮ ಚಾನಲ್ನ ಮಾನಿಟೈಸ್ ಮಾಡ್ಕೊರಿ. 4000 ನಿಮ್ಗೆ ರೂಲ್ಸ್ ಇರುತ್ತೆ. ಫೆಬ್ರವರಿ ಮೇಲೆ ಏನು ನೀವು ಚಾನಲ್ನ ಮಾನಿಟೈಸ್ ಮಾಡ್ಕೊಳಕ್ಕೆ ಹೋಗ್ತಿರಲ್ಲ, ಅವಾಗ ನಿಮ್ಮ ವಾಚ್ ಅವರ್ ಜಾಸ್ತಿ ಮಾಡಬೇಕಾಕೈತಿ. ದಯವಿಟ್ಟು ಅದನ್ನು ತಪ್ಪು ಮಾಡೋಕ್ಕೆ ಹೋಗಬೇಡ್ರಿ. ಬೇಗ ನಿಮ್ಮ ಚಾನಲ್ನ ಮಾನಿಟೈಸ್ ಮಾಡ್ಕೊರಿ. ಓಕೆ, ಈಗ ಮಾನಿಟೈಸ್ ಆಗದೇ ಇರೋರ ಬಗ್ಗೆ ಆಯಿತು. ಇನ್ನು ಮಾನಿಟೈಸ್ ಆದವ್ರ ಬಗ್ಗೆ ಒಂದು ಅಪ್ಡೇಟ್ ಬಂದೈತಿ. ಏನಪ್ಪ ಅಂದ್ರೆ, ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ಅದನ್ನು ನೋಡ್ಕೊಳ್ರಿ. ಅಪ್ಡೇಟ್ ಬಂದೈತಿ ಅಂದ್ರೆ, ನೀವು ಮಾನಿಟೈಸ್ ಆಗಿತ್ತು ಬಿಡು, ನಮ್ಗೆ ರೊಕ್ಕ ಬರ್ತಾವೆ ಅಂತ ಹೇಳಿ ನೀವು ಸುಮ್ಕೋತ್ರಲ್ಲ, ನಿಮಗೂ ಹೊಸ ಏನೋ ಅಪ್ಡೇಟ್ಗಳು ಬರ್ತಾ ಇರ್ತಾವೆ, ಮಾಡ್ತಾಯಿರ್ರಿ. ಈಗೇನಾರ ಇದೊಂದು ಹೊಸ ರೂಲ್ಸ್ ಬಂದಿಲ್ಲ, ಇದೊಂದು ಹೊಸ ಅಪ್ಡೇಟ್ ಬಂದಿಲ್ಲ, ಇದನ್ನೇನಾರ ನೀವು ಮಾಡಲಿಲ್ಲ ಅಂದ್ರೆ ನಿಮ್ಮದು ಅರ್ನಿಂಗ್ಸ್ ಎಲ್ಲ ಬಂದ್ ಆಗ್ತೈತಿ.
ನಿಮ್ಮ ವಿಡಿಯೋಗೆ ಆ್ಯಡ್ಸ್ ಬರೋಂಗಿಲ್ಲ, ಅರ್ನಿಂಗ್ ಕೌಂಟ್ ಆಗೋದಿಲ್ಲ ಮತ್ತು ಶಾರ್ಟ್ಸ್ಗೂ ರೊಕ್ಕ ಬರೋದಿಲ್ಲ. ಆ ಥರ ಒಂದು ಹೊಸ ರೂಲ್ಸ್ ಅಂದ್ರೆ ಇದನ್ನು ನೀವು ಅಪ್ಡೇಟ್ ಮಾಡಲೇಬೇಕು. ಎಲ್ಲ ಮಾನಿಟೈಸ್ ಆದ ಯೂಟ್ಯೂಬರ್ಸ್ ಇದನ್ನು ಮಾಡಲೇಬೇಕು. ಏನಪ್ಪ ಅಪ್ಡೇಟ್ ಅಂದರೆ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿರಿ. ಈ ಥರ ಮಾಡಿಕೊಡ್ರಿ. ಎಲ್ಲ ಮಾನಿಟೈಸ್ ಆದ ಚಾನಲ್ಗೆ ಈ ಥರ ಒಂದು ಇಲ್ಲಿ ಸ್ಕ್ರೀನ್ ಶಾಟ್ ಹಾಕಿ ನೋಡಿರಿ. ಈ ಥರ ಒಂದು ನೋಟಿಫಿಕೇಷನ್ ಬಂದಿರ್ತೈತಿ. ಆ ನೋಟಿಫಿಕೇಷನ್ನ ಓಪನ್ ಮಾಡ್ಕೊಳ್ರಿ. ಎಲ್ಲಿ ಬಂದಿರ್ತದಪ್ಪ ಅಂದ್ರೆ ವೈ ಟಿ ಸ್ಟುಡಿಯೋ ಆಫ್ ಒಳಗೆ ಹೋದ್ರೆ ಅಲ್ಲಿ ಈ ನೋಟಿಫಿಕೇಷನ್ ಬಂದಿರ್ತೈತಿ. ಆ ನೋಟಿಫಿಕೇಷನ್ ಕೆಳಗಡೆನೆ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟಿರ್ತಾರೆ. ಅದನ್ನು ಕ್ಲಿಕ್ ಮಾಡ್ಕೊಳ್ರಿ. ಎಲ್ಲರೂ ಕ್ಲಿಕ್ ಮಾಡ್ಕೊಂಡು ಏನು ಮಾಡಿರಿ, ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡ್ರಿ. ಕೆಳಗಡೆ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಇದನ್ನೆಲ್ಲ ನೀವು ನೋಡಿರಿ. ಎಷ್ಟು ಇದನ್ನು ಓದೋಕ್ಕಾಗಂಗಿಲ್ಲ, ಇಂಗ್ಲೀಷ್ ಇರ್ತಾವೆ. ಬಟ್ ನಮಗಂತೂ ಅರ್ಥ ಆಗಂಗಿಲ್ಲ. ಅರ್ಥ ಆದರೆ ಓದ್ಕೊರಿ. ಓದ್ಕೊಂಡು ಪೂರ ಕೆಳಗೆ ಬರ್ರಿ, ಪೂರ ಲಾಸ್ಟ್ ಬರ್ರಿ. ಫುಲ್ ಲಾಸ್ಟ್ ಬಂದು ಏನು ಮಾಡಿರಿ, ಇಲ್ಲಿ ಐ ಅಕ್ಸೆಪ್ಟ್ ಅಂತೇಳಿ ಒಂದು ಬಾಕ್ಸ್ ಇರ್ತೈತಿ. ಅದನ್ನು ಟಿಕ್ ಮಾಡ್ಬೇಕು. ನೀವು ಅದನ್ನು ಮಾಡಲೇಬೇಕು. ಆ ಬಾಕ್ಸ್ನ ಟಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಿರಿ, ಕಂಟಿನ್ಯೂ ಕೊಡಿರಿ. ಕಂಟಿನ್ಯೂ ಕೊಟ್ಟ ತಕ್ಷಣ ಆಮೇಲೆ ಮತ್ತೆ ಇನ್ನೊಂದು ಪೇಜ್ ಬರ್ತೈತಿ. ಇಲ್ಲೆಲ್ಲ ನೋಡಿರಿ, ಇದು ಎಷ್ಟು ಅಪ್ಡೇಟ್ಗಳದಾವಲ್ಲ, ನಿಮ್ಗೆ ಏನೇನು ರೂಲ್ಸು ಅಪ್ಡೇಟ್ಗಳದಾವಲ್ಲ ಹೊಸವು ಎಲ್ಲನೂ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಬೇಕಾದ್ರೆ ಓದ್ಕೋಬೋದು ನೀವು. ಶಾರ್ಟ್ಸ್ ವೀಡಿಯೋಕ್ಕೆ ಏನು ಅಪ್ಡೇಟ್ ಬಂದೈತಿ, ಲಾಂಗ್ ವೀಡಿಯೋಕ್ಕೆ ಏನು ಅಪ್ಡೇಟ್ ಬಂದೈತಿ, ಲೈವ್ ವೀಡಿಯೋಕ್ಕೆ ಏನು ಅಪ್ಡೇಟ್ ಬಂದೈತಿ, ಎಲ್ಲನೂ ಇಲ್ಲಿ ಲಿಸ್ಟ್ ಮಾಡಿ ನಿಮಗೆ ತೋರಿಸಿದಾರೆ ನೋಡಿರಿ. ಇದನ್ನು ಓದ್ಕೊಂಡು ಪೂರ ಲಾಸ್ಟ್ ಬರ್ರಿ. ಮತ್ತು ಲಾಸ್ಟ್ ಬಂದು ಮತ್ತೆ ಇನ್ನೊಂದು ಸರಿ ಐ ಅಕ್ಸೆಪ್ಟ್ ಅಂತೇಳಿ ಬಾಕ್ಸ್ ಇರ್ತದೆ, ಅದನ್ನು ಟಿಕ್ ಮಾಡಿರಿ. ಅದನ್ನು ಟಿಕ್ ಮಾಡಿ ಲಾಸ್ಟ್ಗೆ ಇಲ್ಲಿ ಫಿನಿಶ್ ಅಂತ ಇರ್ತೈತಿ, ಅದನ್ನು ಕೊಟ್ಬಿಡ್ರಿ. ಫಿನಿಶ್ ಕೊಟ್ಟ ತಕ್ಷಣ ನಿಮ್ಮ ಕೆಲಸ ಮುಗೀತು. ಇನ್ಮೇಲೆ ನಿಮ್ಮ ಚಾನಲ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ಚಾನಲ್ ಬಗ್ಗೆ ಆ್ಯಡ್ಸ್ ಬರ್ತಾನೆ ಇರ್ತಾವೆ, ನಿಮಗೆ ಓಡ್ತಾನೆ ಇರ್ತಾವೆ, ನಿಮ್ಮ ಅರ್ನಿಂಗ್ನೂ ಬರ್ತಾ ಇರುತ್ತೆ. ಏನಾರ ನೀವು ಇದು ಮಾಡಲಿಲ್ಲಪ್ಪ ಅಂದ್ರೆ ನಿಮ್ಮ ಚಾನಲ್ ಅರ್ನಿಂಗ್ ಸ್ಟಾಪ್ ಆಗ್ಬೋದು. ಅದಕ್ಕಾಗಿ ಈ ಕೆಲಸ ನೀವು ಮಾಡಲೇಬೇಕು. ಗೊತ್ತಾಯ್ತಲ್ಲ? ಮಾನಿಟೈಸ್ ಆದವ್ರು ಏನು ಮಾಡಬೇಕು, ಮಾನಿಟೈಸ್ ಆಗದೇ ಇದ್ದವ್ರು ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ? ದಯವಿಟ್ಟು ಈ ಕೆಲಸಗಳನ್ನು ಮಾಡಿರಿ. ದಯವಿಟ್ಟು ನಿಮ್ಮ ಚಾನಲ್ಗಳನ್ನ ಉಳಿಸ್ಕೊಳ್ರಿ ಅಂತ ಹೇಳ್ತಾ, ಈ ವಿಡಿಯೋ ಹೆಂಗೆ ಅನ್ಸಂತ ಕಮೆಂಟ್ ಮಾಡಿರಿ. ಈ ಹೊಸ ಅಪ್ಡೇಟ್ಗಳು ಏನು ಅನಿಸ್ತಾವ ಅಂತ ನಿಮಗೆ ಕಮೆಂಟ್ ಮಾಡಿರಿ. ಮತ್ತು ಏನಾರ ಯೂಟ್ಯೂಬ್ ಬಗ್ಗೆ ನಿಮ್ಗೆ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಮುಂದೆ ನೋಡೋದ ಮತ್ತು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡ್ತಾಯಿರಿ, ನಗ್ತಾಯಿರಿ. ಎಲ್ಲರಿಗೂ ಮುಂದೆ ನೋಡೋದ ಸಿಗೋಣ್ರಿ. ಅಲ್ಲಿವರೆಗೂ ಟಾಟಾ, ಬಾಯ್.